ಯಾಕೆ ನಮ್ಮ ಚಾನ್ ಕನ್ಸ್ಟ್ರಕ್ಷನ್ ಚೂಸ್ ಮಾಡಿದ್ರು ಇಂಟೀರಿಯರ್ ವರ್ಕ್ಗೆ? ಬೇಸಿಕಲಿ ಅಂದ್ರೆ ಚಾನ್ ಕನ್ಸ್ಟ್ರಕ್ಷನ್ ನನಗೆ ಫಸ್ಟ್ ಗೊತ್ತಾಗಿದೆ ಹೆಂಗೆ ಅಂದ್ರೆ, ಇಲ್ಲಿ ಬಸವೇಶ್ವರ ಸೈಡ್ ಅಲ್ಲಿ ಇವರು ಒಂದ್ ಯಾವ್ದೋ ಕೆಫೆದ್ ಮಾಡಿದ್ರು, ಬಿಟ್ಸ್ ಆಫ್ ಬೆಂಗಳೂರು ಅಂತ. ಸೊ ಅವಾಗ ನನ್ನ ಫ್ರೆಂಡ್ ಅದು ಅಲ್ಲಿ ಓಪನಿಂಗ್ ಹೋದಾಗ ವರ್ಕ್ ನೋಡಿದ್ದೆ. ಸೊ ಅಲ್ಲಿ ಇಷ್ಟ ಆಗಿ ಯಾಕೆ ಇವ್ರ ಹತ್ರನೇ ಮಾಡಿಸ್ಬಾರ್ದು ಅಂತ ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ಫಸ್ಟ್ ಬೇರೆ ಹತ್ರ ಮಾಡಿಸಿದ್ವಿ ಚಿಕ್ಕ ಅಂಗಡಿನ. ಆಮೇಲೆ ಎಕ್ಸ್ಪೆಂಡ್ ಮಾಡ್ಬೇಕಾದ್ರೆ ಯಾವ ಪ್ರಾಪರ್ ಆಗಿರೋ ಒಂದು ಟೀಮ್ ಬೇಕಿತ್ತು. ಸೊ ಅವಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಬಂದು ಕರೆಕ್ಟಾಗಿ ವಿತಿನ್ ಫ್ಯೂ ಡೇಸ್ ಅಲ್ಲೇ ನೀಟಾಗಿ ಎಲ್ಲಾನು ಏನೇನ್ ಮಾಡ್ಬೇಕಿತ್ತು ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ಪ್ರಾಪರ್ ಪ್ಲಾನಿಂಗ್ ಎಲ್ಲ ಕೊಟ್ಟು ಯಾವ ತರ ಮಾಡ್ಬೋದು ಎಲ್ಲ ಪ್ರಾಪರ್ ಥೀಮ್ ಪ್ರಕಾರ ಎಲ್ಲಾನು ಮಾಡ್ಕೊಂಡು ಕೊಟ್ರು. ಸೊ ಅದು ಇಷ್ಟ ಆಯ್ತು. ಅದಾದ್ಮೇಲೆ ಇವಾಗ ಅರೌಂಡ್ 11 ಔಟ್ಲೆಟ್ಸ್ ಇದೆ. 11 ಔಟ್ಲೆಟ್ಸ್ ಅಲ್ಲಿ ಒಂದು ಆಲ್ಮೋಸ್ಟ್ 7 to 8 ಔಟ್ಲೆಟ್ಸ್ ಎಲ್ಲ ಚಾನ್ ಕನ್ಸ್ಟ್ರಕ್ಷನ್ ಮಾಡಿರೋದು. ಅದ್ ಬಿಟ್ಟು ನಾವು ಬೇರೆ ಇನ್ನ 3-4 ಜನಕ್ಕೂ ಕೊಟ್ಟಿದ್ವಿ, ಬಟ್ ಇವ್ರದೇ ಜಾಸ್ತಿ ಇಷ್ಟ ಆಗಿ ಇವ್ರ ವರ್ಕೇನೆ. ಸೊ ಅದರಿಂದ ಚಾನ್ ಕನ್ಸ್ಟ್ರಕ್ಷನ್ ಚೂಸ್ ಮಾಡಿದ್ದು. ಅದಾದ್ಮೇಲೆ ಮಿಕ್ಸ್ ಮಾಸ್ಟರ್ ಕೂಡ ನೋಡ್ಬೋದು, ಅದನ್ನ ಅವರೇ ಮಾಡಿರೋದು. ಸೊ ಡಿಸೈನಿಂಗ್ ಏನಿದೆ ಕಂಪ್ಲೀಟ್ಲಿ ಫ್ರಮ್ ಸ್ಕ್ರಾಚ್ ಏನೇನ್ ಮಾಡ್ಯಾರ ಎಲ್ಲಾನು ಟೀಮ್ ಬಿಲ್ಡ್ ಮಾಡಿ ಮಾಡ್ಕೊಟ್ಟಿದ್ದಾರೆ. ವರ್ಕ್ ಆನ್ ಟೈಮ್ ಮುಗಿಯುತ್ತೆ. ಅಂಡ್ ನಿಮ್ಗೆ ಅಂದ್ರೆ ಆಫ್ಟರ್ ಸೇಲ್ ಸರ್ವಿಸ್ ಏನಿರುತ್ತಲ್ಲ ಅದು ಮೇನ್ ಇರೋದು. ಯಾಕಂದ್ರೆ ಏನೋ ಇಶ್ಯೂ ಆಯ್ತು ಅಂದ್ರೆ ಅದನ್ನ ಬಂದು ರಿಪೇರಿ ಮಾಡ್ಕೊಡ್ಬೇಕು. ಸೊ ಅದೆಲ್ಲ ಇರುತ್ತೆ. ಆಮೇಲೆ ಯೂಸ್ ಮಾಡೋ ಕ್ವಾಲಿಟಿ ವೈರ್ಸ್ ಆಗಿರ್ಬೋದು ಏನೇನಿರುತ್ತೆ ಎಲ್ಲ ಟಾಪ್ ಕ್ವಾಲಿಟಿ ಯೂಸ್ ಮಾಡ್ತಾರೆ. ಸೊ ಇದೆಲ್ಲಾನು ಚಾನ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ನೋಡಿದ್ವಿ, ಅದರಿಂದ ಚಾನ್ ಕನ್ಸ್ಟ್ರಕ್ಷನ್ ಚೂಸ್ ಮಾಡಿದ್ವಿ.